ಅವ್ರು ಪ್ರಶ್ನೆ ಮಾಡ್ತಾ ಇರೋದು ನಿಮ್ಮ ಸೆಲೆಕ್ಟಿವ್ ಮೌನ. ಈ ಪ್ರಶ್ನೆ ಇದೇ ಪ್ರಶ್ನೆ ಕೇಳಿದ್ರು ರೀ ಅವರು, ನೀವೆಲ್ಲ ಕೇಳಿದ್ರಿ. ಅಲ್ಲ, ಶುರು ಆದ ತಕ್ಷಣ ಒಂದು ನಿಮಿಷ ರೀ, ಶುರು ಆದ ತಕ್ಷಣ ಉದಯನಿಧಿ ಸ್ಟಾಲಿನ್ ಮಾಡಿದ ಉತ್ತರ ಕೊಟ್ಟಾಗ ಹೋಯ್ತು. ಅದಕ್ಕೆ ಕೊಟ್ಬಿಟ್ನಲ್ಲ ಉತ್ತರ. ಈಗ ಸೆಲೆಕ್ಟಿವ್ ಮೌನ ಅನ್ನೋದು ಆರೋಪ. ಅರೆ ಬಾಪ್ ರೇ, ಯೇ ತೋ ಧೋತಿ ಖೋಲ್ ರಹಾ ಹೈ. ಹೌದಾ ಅಲ್ವಾ? ಅದನ್ನ ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡ್ರಕ್ಕಾಗಲ್ಲ. 24 ಗಂಟೆ ಫೋನ್ ಇರ್ಬೇಕು ನಾನು ಅವಾಗ. ಓಕೆ, ಸೊ ಪ್ರಧಾನಮಂತ್ರಿಗಳು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡಿರಲಿ, ಬಟ್ ನೀವು ಎಲ್ಲದಕ್ಕೂ ಉತ್ತರ ಎಲ್ಲದಕ್ಕೂ ಅಲ್ಲ. ಎಲ್ಲದಕ್ಕೂ ಅಲ್ಲ, ಕೆಲವು ಉತ್ತರ ಕೊಡಬೇಕು ಅವರು. ಹಂಗೆ ಅವ್ರಿಗೆ ಅನಿಸ್ತಾ ಇದೆ ಸರ್, ಕೆಲವುದಕ್ಕೆ ನೀವು ಉತ್ತರ ಕೊಡಬೇಕು ಅಂತ. ನಾನು ಅವ್ರಿಗೆ ಅನಿಸ್ತಾ ಇದೆ ಕೆಲವುದಕ್ಕೆ ಉತ್ತರ ಕೊಡಬೇಕು ಅಂತ ಅನಿಸ್ತಾ ಇದೆ. ನನಗೆ ಎಲ್ಲ ವಿಷಯದ ಬಗ್ಗೆಯೂ ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ಲ. ಹಂಗೆ ಪ್ರತಿಕ್ರಿಯೆ ಕೊಡ್ತಾ ಕೂತ್ಕೊಂಡ್ರೆ 24 ತಾಸು ಅದರಲ್ಲೇ ಇರಬೇಕಾಗುತ್ತೆ. ಡೆಫಿನೆಟ್ಲಿ ಐ ಅಗ್ರಿ. ಅದು ಎಲ್ಲರಿಗೂ ಅನ್ವಯವಾಗುವಂತ ಮಾತು, ಹೌದು, ಪ್ರತಿಯೊಬ್ಬರಿಗೂ ಅನ್ವಯವಾಗುವಂತ ಮಾತು. ಆದರೆ ಪ್ರತಿಕ್ರಿಯೆಗಳನ್ನ ಯಾವ ವಿಷಯ ಕೊಡ್ತೀರಿ, ಯಾವ ವಿಷಯ ಕೊಡೋದಿಲ್ಲ ಅಂತಂದಾಗ ಅದು ಸೆಲೆಕ್ಟಿವ್ ಅಮಿನೇಷಿಯಾ ರೀತಿಯಲ್ಲಿ ಕಾಣಿಸುತ್ತೆ. ಸೆಲೆಕ್ಟಿವ್ ಅಮಿನೇಷಿಯಾ ರೀತಿಯಲ್ಲಿ ಕಾಣಿಸುತ್ತೆ. ನಾನು ಸುಮ್ಮನೆ ನಿಮ್ಮ ಟ್ವೀಟ್ಗಳನ್ನು ನೋಡ್ತಾ ಇದ್ದೆ. ಮಧ್ಯಪ್ರದೇಶದಲ್ಲಿ ಒಂದು ಬಹಳ ಅಮಾನವೀಯ ಅನ್ನೋ ಶಬ್ದ ಏನೇನೂ ಅಲ್ಲ. ಅದು ಕುಡಿದ ನಶೆಯಲ್ಲಿ ಒಬ್ಬನ ಮೇಲೆ ಇನ್ನೊಬ್ಬ ಮೂತ್ರ ಮಾಡ್ದ. ಅದು ಅಮಾನವೀಯಕ್ಕಿಂತಲೂ ಅಮಾನವೀಯ ಶಬ್ದ ಏನೇನೂ ಅಲ್ಲ. ಅದಕ್ಕೆ ಯಾರೋ ಕಾರ್ಟೂನ್ ಮಾಡ್ತಾರೆ, RSSನ ಚಡ್ಡಿ ಹಾಕ್ಕೊಂಡು ಒಂದು. ಆ ಕಾರ್ಟೂನನ್ನು ನೀವು ಟ್ವೀಟ್ ಮಾಡ್ತೀರಿ. ಸೊ ನಿಮಗೆ ಅಲ್ಲಿ ಆತನ ಮೂತ್ರ ಮಾಡಿದವನು ಮನುಷ್ಯನೇ ಅಲ್ಲ. ಇನ್ ಎನಿ ಕ್ರೈಟೀರಿಯಾ ಆತ ಮನುಷ್ಯ ಅಲ್ಲ. ಅಲ್ಲಿ ಸಂಘಟನೆಯೂ ನೆನಪಾಗುತ್ತೆ, ಆ ಸಂಘಟನೆ ಪ್ರತಿನಿಧಿಸುವಂತಹ ಸಿದ್ಧಾಂತವೂ ನೆನಪಾಗುತ್ತೆ, ಎವ್ರಿಥಿಂಗ್ ನೆನಪಾಗುತ್ತೆ. ಅದು ಸಿದ್ಧಾಂತ ಅಲ್ಲ, ನಂಬಿಕೆ ಇರೋ. ಓಕೆ, DJ ಹಳ್ಳಿ KJ ಹಳ್ಳಿ ಪೊಲೀಸ್ ಸ್ಟೇಷನ್ ಹೊತ್ಕೊಂಡು ಉರಿತು ಸರ್. ಯಾವ ಸಿದ್ಧಾಂತ? ಅರೆ ಏನ್ ಹೇಳಿದ್ರಿ ನೀವು ಅದ್ರ ಬಗ್ಗೆ ಅಂತ? ನೀವು ಇದು ಆಕ್ಚುಲಿ ಚೆನ್ನಾಗಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅದು ಎಲ್ರಿಗೂ ಸಮಾನವಾಗಿರಬೇಕು ಅನ್ನುವಂಥದ್ದು ನನ್ನ ಬಯಕೆ. ಹೌದು, ಕರೆಕ್ಟ್. ನೂಪುರ್ ಶರ್ಮಾ ಕಥೆ ಏನಾಯ್ತು ಸರ್ ಈ ದೇಶದಲ್ಲಿ? ನೂಪುರ್ ಶರ್ಮಾಳನ್ನು ಬೆಂಬಲಿಸಿ ಫೇಸ್ಬುಕ್ನಲ್ಲಿ ಒಂದು ಫೋಟೋ ಹಾಕಿದ್ದಕ್ಕೆ ಒಬ್ಬ ಟೇಲರ್ನನ್ನು ಬರ್ಬರವಾಗಿ ಕೊಂದು ಹಾಕಿ. ಇಂಥ ಟೈಮ್ನಲ್ಲಿ ನೀವು ಸುಮ್ಮನೆ ಇರ್ತಿರಲ್ಲ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ. ಆ ಟೈಮ್ನಲ್ಲಿ ಸ್ವಲ್ಪ ನಾನು ಹೇಳ್ತೀನಿ ಕೇಳಿ. ಆ ಪೀರಿಯಡ್ನಲ್ಲಿ ಐ ವಾಸ್ ನಾಟ್ ಲಿಟಲ್ ಪ್ರಾಬ್ಲಿ, ನಾನು ತಪ್ಪಿಸ್ಕೊಡೋದಲ್ಲ. ಓಕೆ, ನನ್ನ ಫೋಕಸ್ ಆ ಕಡೆ ಹೋಗದೆ ಇರ್ಬೋದು, ಯಾಕಂದ್ರೆ ನಾನೊಬ್ಬ ನಟನಾಗಿ ಬೇರೆ ಕೆಲಸ ಮಾಡ್ತಿರ್ಬೋದು. ಅದು ನನಗೆ ಕ್ಷಮಿಸಿ, ನಾನು ಯಾಕೆ ಆ ಕಡೆ ನೋಡಿಲ್ಲ ಅನ್ನೋದನ್ನು ಕ್ಷಮಿಸಿ. ನಾನು इसी के साथ आज की मजदूरी यहीं खत्म करते हैं। अगर तुम्हें वीडियो पसंद आई तो लाइक मारो यार। मुझे नहीं पता, मुझे 2 मिलियन लाइक्स चाहिए, कैसे ना कैसे करके मुझे चाहिए। इतना जिला मैं कभी नहीं होऊंगा अपनी पूरी जिंदगी में जितना इसमें जिलाऊं, मुझे चाहिए ही चाहिए। तो लाइक मारो, और अगर तुम लोग नए हो तो सब्सक्राइब करो। वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाना चाहिए। अब मैं भी जा रहा हूं, मुझे पैसों के पीछे भागना है। बाय।